ಹಾಗೂ ಮೂಲಪೀಠ ಮುಮ್ಮೆಟ್ಟಿ ಗುಡ್ಡದಲ್ಲಿ ವಾಸವಾಗಿರುವ ಜಗದೊಡೆಯ ಶ್ರೀ ನಾಡಗೌಡ ಅಮೋಘ ಸಿದ್ಧನ ಪಾದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ 3 ಮಂದಿ ಪುಣ್ಯದ ಮಕ್ಕಳನ್ನು ಮನದಲ್ಲಿ ನೆನೆಸಿ 4 ಮಂದಿ ವರಿನ ಮಕ್ಕಳನ್ನು ನೆನೆಸಿ 4 ಮಂದಿ ಹೊಟ್ಟಿಲೆ 21 ಮಂದಿ ಧರ್ಮರು ಹುಟ್ಟಿದ್ರು. 21 ಧರ್ಮರ ಹೊಟ್ಟಿಲೆ 101 ಮಂದಿ 101 ಮಂದಿ 1700 ಹೊಟ್ಟಿಲೆ ನಾವು ಕೊಟ್ಟಿಸಿದ್ರು ಹುಟ್ಟಿ ಈ ಭೂಮಿ ಮೇಲೆ ಈ ಕರಿತೇನಿ ಮಾನವರು ಉದ್ಧಾರ ಮಾಡುವ ಸಲುವಾಗಿ ಈ ಮರ್ತಿದೊಳಗೆ ಸತ್ಯ ಸಿದ್ಧ ಜಿಲ್ಲಾಕ್ಕೆ ಹಿಡ್ಕೊಂಡು ಬಂದದ. ನಾವು ಇಲ್ಲಿಗೆ ಹೋಗಿಸಿದ್ದನ ಭೇಟಿಗೆ ನಮ್ಮ ತಿಕ್ಕೊಂಡಿದ್ದೇವರು ಬರ್ಲಾಕ ಒಂದು ಸಣ್ಣ ಸನ್ನಿವೇಶ ಹೇಳ್ತಾರೆ ನಿಮಗೆ. ಬಬಲಾದಿ ಗ್ರಾಮಕ್ಕೆ ಹೋದ ವರ್ಷ ಮೇ ತಿಂಗಳದಾಗ ಮುತ್ಯಾನ ಬಂದಿದ್ದ, ನಮ್ಮ ದೇವರು ಬಂದಿದ್ದ. ಅಣ್ಣ ತಮ್ಮರಿಗೆ ಭೇಟಿ ನಡೆದಿದ್ದು ಬಬಲಾದಿ ಗ್ರಾಮದಲ್ಲಿ. ನಡಿವಾಗ ಏನಾಯ್ತು, ಅಚ್ಚಿಗಾಯಿ ಸೀಲಿಸಿದ್ದ ಕೊಂತಾದೇವಿ ಬನಕ್ಕೆ ಹೋದ. ಅಣ್ಣ ತಮ್ಮರ ಭೇಟಿ ತಿಕ್ಕೊಂಡೆ ಮುತ್ತಪ್ಪಡೆಯ ಮತ್ತು ಹೊನ್ನ ಮೊಳೆದು ಹೋಗಿಸಿದ್ದ ಅಚ್ಚಿಗಾಯಿ ಸೀಲಿಸಿದ್ದ ನಡೆಯುವಾಗ ಹೋಗಿಸಿದ್ದ ಸೀಲಿಸಿದ್ದ ಬೆನ್ನತ್ತಿ ಅಣ್ಣ ತಮ್ಮರ ಭೇಟಿ ನಡೆಯುವಾಗ ಹೋಗಿಸಿದ್ದೇನು ಮಾಡ್ದ, ತಮ್ಮನ ಸಂಬಂಧ ಮುತ್ತಪ್ಪಡೆಯನ್ನ ಅಲ್ಲೇ ಭೇಟಿ ಇದ್ರ ಅರ್ಧ ಭೇಟಿ ಬಿಟ್ಟು ಹೋಗ್ಬಿಟ್ಟ. ನಮಗೆ ಮೊಳೆದವ್ರಿಗೆ ಮನಸ್ಸಿಗೆ ಒಂಥರ ಭೇಟಿ ಹಾಗೂ ಭೇಟಿ ಅಲ್ಲಿಗೆ ನಿಂತು ಹೋಗಕ್ಕೆ ಮನಸ್ಸಿಗೆ ಒಂಥರ ಭಾಳ ನೋವಾಗಿಬಿಡ್ತು. ಅಣ್ಣ ತಮ್ಮರ ಭೇಟಿ ಮುರಿದಿಲ್ಲ ಅಂತೇಳಿ ಅದು ಆದ ಬಳಿಕ ಪರಶುವಣ್ಣ ನಮಗೆ ಇಲ್ಲಿ ನಮಗೆ ಭಾಳ ಮಂದಿ ಅಣ್ಣತಮ್ಮರ ಪರಿಚಯ ಅದಾರ. ಅವ್ರು ಫೋನ್ ಹಚ್ಚಿದ್ರು ನಮಗೆ ಮೊನ್ನೆ ನಿಮ್ಮ ಜಾತ್ರೆ ಅವಕ್ಕಿಂತ ಮುಂಚೆ ಫೋನ್ ಹಚ್ಚಿ ಏನಂದ್ರೆ ಹಿಂಗಿನ ಮತ್ತು ನಾವು ಅಚ್ಚಿಗಾಗಿ ಮಾತ್ರ ಬಂದ್ರು ಕೂಡ ಬಂದಿದೆ ಅಂತೇಳಿ ನಾವು ಮತ್ತೆ ಬಂದ್ರೆ ಬರ್ತೀವಿ ನಿಮ್ಮ ಕಡೆ ಬೇಕಾಗಲ್ಲ ಅಂತ ಹಿಂಗೆ ಹೇಳಿದ್ರು. ಅವರು ಅಚ್ಚಿಗಾಗಿ ಹೋದ್ರು. ಅಚ್ಚಿಗಾಗಿ ಹೋಗೋಣ ಅವ್ರು ಕಾರಣ ಅಂತ ಹೇಳಿದ್ರೆ ಬಂದ್ರೆ ಹಿಡಿಲಿಲ್ಲ. ಅವ್ರು ಅಲ್ಲಿ ಬಂದ್ರೆ ಹಿಡ್ಲಾರ್ದ ಕಾರಣಕ್ಕೆ ಅಲ್ಲಿ ಸೀದಾ ಗಾಡಿ ಎಲ್ಲಿಗೆ ಬತ್ತು, ತಿಕ್ಕೊಂಡಿಗೆ ಬತ್ತು. ಇದ್ರ ತಾತ್ಪರ್ಯ ಏನಂತ ಕೇಳಿದ್ರೆ, ಬಬ್ಲಾದಿ ಗ್ರಾಮದೊಳಗೆ ಭೇಟಿ ಅರ್ಧಕ ನಿಂತಿದ್ದು ಯಾರ ಸಂಬಂಧ? ಅಚ್ಚಿಗಾಯಿ ಸೀಲಿಸಿದ ಸಂಬಂಧ. ಅವ ಸೀಲಿಸಿದ ಬಂಡ್ರ ಅಲ್ಲಿ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಯಾಕಂದ್ರೆ ಅವನಿಂದ ಭೇಟಿ ನಿಂತಿದ್ದು ಅಣ್ಣತಮ್ಮರು, ಅವ ಅಲ್ಲಿ ಕ್ಯಾನ್ಸಲ್ ಮಾಡ್ದ. ಅವ ಕ್ಯಾನ್ಸಲ್ ಮಾಡಿದ ಕಾರಣಕ್ಕೆ ಮುಳ್ಳೆದವ್ರು ತಿಕ್ಕೊಂಡು ಮುತ್ತಪ್ಪಡನ ಭೇಟಿಗೆ ಬಂದರು. ಅವತ್ತು ಅರ್ಧಕ್ಕೆ ನಿಂತು ಭೇಟಿ ಇವತ್ತು ಹಿಂಗೆ ಇದು 2ನೇ ಸಲ ರೀ. ಒಮ್ಮೆ ಮದಮಾಯಾಗಿ ಭೇಟಿ ಮಾಡ್ತಿದ್ರು, ಅವಾಗೂ ಹೋಗಿಸಿದ ಮುತ್ತ ನಮ್ಮ ದೇವ್ರ ಬೆನ್ನ ಹತ್ತಿದ. ನಮ್ಮವ್ರು ಹಾಗೆ ದೂರ ಜಾಗ ದೂರ ಇರೋದ್ರಿಂದ ಇವ್ರು ಹಾಗೆ ಬಂದರು. ಅದಾದ ಬಳಿಕ ಅವತ್ತು ಭೇಟಿ ಮುರಿದಕ್ಕೆ ಮೊನ್ನೆ ಶ್ರಾವಣ ಕರ್ಸ್ಕೊಂಡಿದ್ರು. ಈಗ ಮೊನ್ನೆ ಭೇಟಿ ಮುರಿದಕ್ಕೆ ಇಲ್ಲಿ ಕರ್ಸ್ಕೊಂಡಾರ. ಅದಕ್ಕೆ ಹೋಗಿಸಿದ್ದಂದ್ರೆ ಅಂಥವತ್ತು ನಿಮಗೆ ಒಂದು 2 ಮಾತು ಹೇಳ್ದೆ. 3 ಮಂದಿ ಪುಣ್ಯದ ಮಕ್ಕಳಿಗೆ ಅಮೋಘ ಸಿದ್ಧ ಚಾಸ ಕೊಟ್ಟ. ಏನೇನು ಕೊಟ್ರಿ? ಸಿದ್ಧ ಸುಲ್ತಾನ ಮಾದಣ್ಣದ ಭಂಡಾರ ಚೀಲ ಕೊಟ್ಟ, ತೇರ್ವಾಡ ಮಂಗರಾಯ ಸಿದ್ಧಗ ಕಂಬಳಿ ಕೊಟ್ಟ. ಬೆತ್ತ ಯಾರಿಗೆ ಕೊಟ್ಟದ್ ಕೇಳಿದ್ರೆ ಕರ್ಣಿ ಮಲ್ಕಾರ ಸಿದ್ಧ ಕೊಟ್ಟ. ಅದು ಆದ ಬಳಿಕ ಯಾರೇ ಬೆತ್ತ ಹೊತ್ತಾರಂದ್ರೆ ಅದು ಮೂಳೆದ ಹೋಗಿಸಿದ ಒಬ್ಬನೇ. ಸಾಮಾನ್ಯ ಮಾತೆಲ್ಲ ಮುತ್ಯಾನಂತ ಹಾಕಿದವನು ಚಾರ್ಜ್ ತರಬೇಕಂದ್ರೆ ಅದು ಅದು ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ. ಅವನಂತ ಹಠ ಮಾಡಿ ಈ ಊರಿಗೆ ತನ್ನ ಬೆತ್ತ ತಗೊಂಡು ಬಂದ. ನಿಮ್ಮ ಊರ ಅವ ಬಂಗಾರ ಮಾಡಲ್ಲ. ಅವನು ಏನು ತತ್ವ ಅಂತ ಕೇಳಿದ್ರ ಅವ ಎಲ್ಲಿ ಕಾಲಿಡ್ತಾನ ಅಲ್ಲಿ ಬಂಗಾರೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತಾ, ಹೋದರ್ಸ ಎಲ್ರಿ ಬೆಳ್ಳುಂಡಿಗೆ ಹೋಗಿದ್ವಿ. ಬೆಳ್ಳುಂಡಿಗೆ 2 ವರ್ಷ ದುಷ್ಕಾಳ ಇತ್ರಿ. ಕುಡ್ಲಾಕ್ ನೀರು ಸಿಗ್ತಿರ್ಲಿಲ್ಲ. ನಾವು ಹೋಗ್ತಿದ್ವಿ, ಅವರು ಹೋಗ್ತಿರ್ಲಿಲ್ಲ. ಅಲ್ಲಿ ಒಟ್ಟ ಕುಡಿಲಾಕ್ ನೀರು ಸಿಗ್ತಿರ್ಲಿಲ್ಲ. ಹೋದ ವರ್ಷ ಹೋಗಿಸಿದ ಮುತ್ತೆ ಅಲ್ಲಿ ಕಾಲಿಟ್ಟು ಬಂದಾನ. ನಮ್ಮಲ್ಲಿ ಎಲ್ಲರಿಗೂ ನಮ್ಮ ಸುತ್ತ ಒಂದು 10 ಹಳ್ಳಿ ಕುಡ್ಲಾಕ್ ನೀರು ಸಿಗುದಿಲ್ಲ. ಖರೆ ಬೆಳ್ಳುಂಡಿಗೆ ಊರಿಗೆ ಕುಡಿ ನೀರನ್ನು ಬರ್ತಿಲ್ಲ. ಅದಕ್ಕೆ ಈ ಮೇಲನಾಡಕ್ಕೆ ಅವ ಮೇಲಾದ ಸಿದ್ಧ ಇಲ್ಲಿ ಬಂದ ನೆನಶಾನ. ಇಂಥ ಜಾತ್ರೆ 3 ದಿವಸ ನಾವು 2011ರಾಗ ಬಂದಿದ್ದೇವ್ರಿ. ಇಲ್ಲಿ ನಾವು ಭಾಳ ಸಣ್ಣವಿದ್ದಿನ, ಅಷ್ಟೊಂದು ತಿಳುವಕ್ಕಿರ್ಲಿಲ್ಲ. ಕಳಸಾರೋಣ ಕಾರ್ಯಕ್ರಮಕ್ಕೆ ಸ್ವಲ್ಪ ತಿಳಿತಿತ್ತು. ಊಟದ ವ್ಯವಸ್ಥೆ ಹೆಂಗಿತ್ತ ಕೇಳಿದ್ರೆ ನಾವು ಪಾಳೆ ಹೋಗೋರು ಸಣ್ಣವರಿದ್ದೆವು. ಅವಾಗ ನಮಗೆ ಏನು ಇದು ಇರಲಿಲ್ಲ. ಹೆಂಗಂದ್ರೆ 4 ಮಂದಿ ಹಿರಿಯರು ನಿಂದಿರ್ತಿರು. ನಿಮಗೆ ಎಲ್ಲರಿಗೂ ನೆನಪೈತಿಲ್ಲ ಗೊತ್ತಿಲ್ರಿ. ಆ ಚಾವಿ ಅಂತ ತಾಟ್ ತೊಳಿತಿದ್ರು ನೋಡಿ, ಚಾವಿ ಅಂತ. ಆ ಚಾವಿ ಅಂತ ಯಾರು ಒಂದೆತ್ತು ತನ್ನ ತಾಟ ಉಳಿಸ್ರಂದ್ರೆ ಹೊಳೆ ಕಳಿಸೋರು ಅದನ್ನು ತಿಂದು ಬಾರ್ದು. ಯಾಕಂದ್ರೆ ಅನ್ನಕ್ಕೆ ಎಷ್ಟು ಕಿಮ್ಮತ್ತು ಕೊಡ್ಬೇಕು ಅನ್ನೋದು ಯೋಚಿಸ್ಬಿಟ್ಟು ನಿಮಗೂ ಕಲಿಸಾನ. ನಿಮ್ಮಲ್ಲಿ ಭಾಳ ಒಂದು ಉನ್ನತ ರೀತಿಯಿಂದ ಬಂದವ್ರಿಗೆಲ್ಲರಿಗೂ ನೀವು ಭಾಳ ವ್ಯವಸ್ಥೆ ಮಾಡ್ತೀರಿ ಅಂತ. ಇಲ್ಲಿ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಮತ್ತು ಇದು ಇಂಥ ಮಠಮನಿ ನಿಮ್ಮ ಇಲ್ಲಿದ ದೇವ್ರು ತೊಗೊಂಡು ನಾಡಿನಾಗೆಲ್ಲ ತಿರುಗಾಡ್ತಾರೆ. ಮೊಳೆದ ಮಂದಿ ಅಂಥದಕ್ಕೆ ಕೇಳಿದ್ರೆ ಇಟ್ಟು ಬಂಗಾರ, ಇಟ್ಟು ದೇವ್ರದ್ದು ಪಲ್ಲಾಟ್ಗಿ, ಜಲ್ಲಾಟ್ಗಿ, ಎಲ್ಲ ಶ್ರೀಮಂತ ದೇವ್ರಿದ್ರೆ ನಮ್ಮ ಸೈಡ್ ಮಂದಿ ಯಾರನ್ನೂ ಮುಂದೆ ಹೋದ್ರೆ ಮಾತಾಡ್ಸಂಗಿಲ್ಲ. ನಮ್ಮ ಸೈಡ್ ಮಂದಿ ಆ ಸೈಡ್ ಮಟ್ಟ ಮನೆಯವ್ರ ಮಂದಿ ನಿಮ್ಮಟ್ಟ ಬಂಗಾರ, ನಿಮ್ಮಟ್ಟ ದೇವ್ರ, ನಿಮ್ಮಟ್ಟ ದೇವ್ರದ್ದು ಬರುಕುಳಿತಂದ್ರೆ ಮಾತಾಡ್ಸಂಗಿಲ್ಲ. ಆದ್ರೆ ನಿಮ್ಮಲ್ಲಿ ಮಂದಿ ಬಂಗಾರ ಇದ್ದಂಗೆ ಹೆಂಗೆ ದೇವ್ರದಾನ ಹಂಗಿಲ್ಲಿ ಅಂತ ಭಕ್ತರಿದ್ದೀರಿ. ಸೊ ಅದಕ್ಕೆ
ಸಲುವಾಗಿ ಇಲ್ಲಿ ನಾವು ಇಲ್ಲಿ ಬರ್ತೇವೆ. ಅವ್ರು ಗುಡ್ಡಕ್ಕೆ ಬರೋದಾಗ್ಲಿ ಇಲ್ಲಿ ಬರೋದಾಗ್ಲಿ ಬಂದ್ರಂದ್ರೆ ನಮಗೆ ತಮ್ಮ ಮನೆ ತಾವು ಹೊರಗೆ ತಮ್ಮ ಮನ್ಯಾಗ ನಮ್ಮ ಮನ್ಯಾಗ ತಮ್ಮ ಮನ್ಯಾಗ ಕುಂಡಿಸ್ಕೊಂಡು ನಮ್ಗೆ 3 ದಿವಸ ವ್ಯವಸ್ಥೆ ಮಾಡೋದು, ಯಾವಾಗಾರ ಬಂದ್ರೆ ವ್ಯವಸ್ಥೆ ಮಾಡೋದು, ಗುಡಿಯಾಗ ಕುಂಡ್ರಿಸೋದು, ಮಾತಾಡ್ಸೋದು ಮಾಡೋದು ಎಷ್ಟು ಚಂದ ಅಂದ್ರೆ ಇಂಥ ಮಂದಿ ಯಾವ ಮಠ ಮನ್ಯಾಗೂ ಸಿಗುದಿಲ್ಲ. ಅಷ್ಟು ಬಂಗಾರ ಅಂತ ಮಂದಿದಿರಿ. ಅದಕ್ಕೆ ಈ ಜಾತ್ರೆ ಹೇಳ್ಬೇಕಂದ್ರೆ ಜಾತ್ರೆ ಬಗ್ಗೆ ಹೆಸರಿಡಂಗ ನಮಗೆ ಮಾತೇ ಇಲ್ಲ. ಯಾಕಂದ್ರೆ ಭಾಳ ಚಂದ ಜಾತ್ರೆ ಆಗ್ಯದ. ವರ್ಷನಾಗ 2 ಜಾತ್ರೆ ಆಗ್ತಾವಂತೆ. ಅದಕ್ಕೆ ವರ್ಷ ಹಿಂಗೆ ಜಾತ್ರೆ ಜಾಸ್ತಿ ಹಾಕೋತ್ ಹೋಲಿ. ಅಣ್ಣ ತಮ್ಮರ ಸಂಬಂಧ, ಅಪ್ಪ ಮಕ್ಕಳ ಸಂಬಂಧ ಯಾವತ್ತೂ ಹಿಂಗೆ ಇರಲಿ. ಈ ಜಾತ್ರೆ ಇನ್ನಟ್ಟು ದೊಡ್ಡದು ಬೆಳೀಲಿ ಅಂತ ಹೇಳಿ ನಾನು ಯಾಕೆ ಮಾಡ್ತೀನಿ.